ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಸರ್, ದರ್ಶನ್ ಸರ್ ಹೇಳ್ತಾರೆ ಕನ್ನಡಿಗರನ್ನ ಬೆಳೆಸಿ ಅನ್ನೋ ಮಾತಿನ ಪ್ರಕಾರ ನೀವು ಕೂಡ ಸರಿಗಮ ಕಂಟೆಸ್ಟನ್ನ ಈ ಸಿನಿಮಾ ಮೂಲಕ ಇಂಟ್ರೊಡ್ಯೂಸ್ ಮಾಡಿ. ಬಹಳಷ್ಟು ಜನರನ್ನ ನಾವು ತಂದಿದ್ದೀವಿ ಮೇಡಮ್. ಅಂದರೆ ಇವತ್ತು ನಿಹಾಲ್ ತಾವರು, ಇದಕ್ಕೆ ಹಿಂದೆ ನಮ್ಮ ಸರಿಗಮಪ ಇಂದನೇ ಸುನೀಲ್ ಅಂತ ಒಬ್ಬರು ಸಿಂಗರು, ಅದಕ್ಕೆ ಹಿಂದೆ ಸಂಚಿತ್ ಹೆಗಡೆ, ಆ ಥರ ಯಾರ್ಯಾರು ಟ್ಯಾಲೆಂಟೆಡ್ ಇದ್ದಾರೆ, ಖಂಡಿತ ಇಂಡಸ್ಟ್ರಿಗೆ ಯಾರ ಕಡೆಯಿಂದ ಹೆಲ್ಪ್ ಆಗುತ್ತೆ ಅಂಥವ್ರನ್ನ ಖಂಡಿತವಲ್ಲೂ ಇಂಟ್ರಡ್ಯೂಸ್ ಮಾಡ್ತಾನೆ ಬಂದಿದ್ದೀವಿ. ನಾನು ಇಂಟ್ರಡ್ಯೂಸ್ ಮಾಡಿದ್ದೀನಿ ಅನ್ನೋಕ್ಕಿಂತ ಅವ್ರು ಬಂದು ಹಾಡಿದಾಗ ನಮ್ಮ ಹಾಡುಗಳು ಎಲಿವೇಟ್ ಆಗುತ್ತೆ. ಇದರಲ್ಲಿ ಒಂದು ಸ್ವಾರ್ಥ ಇದೆ. ನಾನು ಸುಳ್ಳು ಹೇಳಬಾರ್ದು, ನಾನೇನೋ ಅವ್ರಿಗೆ ಒಳ್ಳೇದು ಮಾಡ್ತಾಯಿದ್ದೀನಿ ಅಂತ. ನನ್ನ ಹಾಡುಗಳು ಎಲಿವೇಟ್ ಆಗೋಂಥ ವಾಯ್ಸ್ಗಳು ಇಲ್ಲೇ ಇದ್ದಾಗ ನಾನು ಬೇರೆ ಕಡೆ ಯಾಕೆ ಹೋಗಬೇಕು? ಆ್ಯಂಡ್ ದೇ ಆರ್ ಆಲ್ ಸೋ ಹಂಬಲ್ ಆ್ಯಂಡ್ ಅಷ್ಟು ಟ್ಯಾಲೆಂಟ್ ಇರೋರು. ನಿಹಾಂತ್ ಅವರು ಖಂಡಿತವಾಗ್ಲೂ ಒಂದಿನ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳೆಯೋಂಥ ಒಂದು ಟ್ಯಾಲೆಂಟು ನೀವೆಲ್ಲ ಕೇಳಿದಿರ. ಸೊ ನಮ್ಮ ಕೈಯಲ್ಲಿ ಆದಷ್ಟು ಅವ್ರ ಜೊತೇಲಿ ನಾವು ಇರಬೇಕು ಅನ್ನೋ ಆಸೆ ಅಷ್ಟೇ. ಹೌದು ಅರ್ಮಾನ್ ಮಲ್ಲಿಕ್ ಅವ್ರಿಗಿನ್ನ ಚೆನ್ನಾಗಾಗಲಿ ಅನ್ನೋ ಆಸೆ ಸರ್. ನಮ್ಮದೇನಂದ್ರೆ ಟು ಬಿ ಫ್ರ್ಯಾಂಕ್, ಯಾರನ್ನೂ ಫಾಲೋ ಮಾಡೋದು ಬೇಡ ಅಂತಲೇ ನಾವು ಸರಿಗಮಪ ವೇದಿಕೆ ಮೇಲಾಗಲಿ ನಾನು ಮಾತ್ರ ಅಲ್ಲ, ನಮ್ಮ ಜೊತೆ ಎಲ್ಲರೂ ಹೇಳೋದು. ಬಟ್ ಕೆಲವ್ರಿಗೊಂದು ಇನ್ಸ್ಟೆಂಟ್ ಇರುತ್ತೆ, ಬಿಗಿನ್ ಮಾಡ್ತಾರೆ ಹಂಗೆ. ಬಟ್ ಹೋಗ್ತಾ ಹೋಗ್ತಾ ಅವ್ರಿಗೆ ಟೆಕ್ನಿಕ್ ಗೊತ್ತಾಗಿದಾಗ ಅವ್ರ ಸ್ಟೈಲ್ ಅವ್ರು ಬಂದ್ಬಿಡುತ್ತೆ. ಸೊ ಅದಕ್ಕೊಂದು ಸ್ವಲ್ಪ ದಾರಿ ಮಾಡಿಕೊಡ್ಬೇಕಷ್ಟೆ. ಬಟ್ ಅವನಲ್ಲಿ ಬೇರೆ ಭಾಳಷ್ಟು ವಿಚಾರಗಳಿದೆ, ಅದು ಆಚೆ ಬರುತ್ತೆ. ಥ್ಯಾಂಕ್ ಯು.